ಯಾರು ಎಸ್ದಿದಾರಂತೆ? ಮೊಟ್ಟೆ ಇವರೇ ಎಸ್ಕೊಂಡಿರೋದು, ನಾವ್ಯಾರು ಎಸ್ದಿಲ್ಲ. ಈಗ 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 ಇರಿ, ಅವ್ರು ಮೊಟ್ಟೆ ಹೊಡೆದ್ಮೇಲೆ ನಾವು ಮೊಟ್ಟೆ, ಇವರು ಮೊಟ್ಟೆ ಹೊಡೆದಿದ್ದಾರೆ. ಬಿಜೆಪಿ ಅವ್ರು ಹೊಡೆದ್ಮೇಲೆ ಇವ್ರು ಹೊಡೆದಿರೋದು ಮೊಟ್ಟೆ ಇಲ್ಲ. ಬಿಜೆಪಿ ಅವ್ರು ಮೊಟ್ಟೆ ಹೊಡೆದ್ಮೇಲೆ ಇವ್ರು ಹೊಡೆದಿರೋದು. ಇವರು ಭಾರತೀಯ ಜನತಾ ಪಾರ್ಟಿಯವರು ರೌಡಿ ಮೋರ್ಚಾವನ್ನ ಪ್ರಾರಂಭ ಮಾಡಿ ಅದರಲ್ಲಿ ಬೆಂಗಳೂರಲ್ಲಿ ಇರ್ತಕ್ಕಂಥ ರೌಡಿಗಳನ್ನೆಲ್ಲ ಸೇರಿಸಿ ಕೋರ್ಟಲ್ಲೂ ಸಹ ಹೋಗಿ ಅವ್ರು ಯಾರು ಸಹ ರೌಡಿಗಳಲ್ಲ ಅಂತೇಳಿ ಸರ್ಟಿಫಿಕೇಟ್ ತಗೊಂಡು ಆ ದಾಳಿ ಮಾಡಲಿಕ್ಕೆ, ಹಲ್ಲೆ ಮಾಡಲಿಕ್ಕೆ ಮಾಡ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿಯ ಸಂಸ್ಕೃತಿ. ಯಾವುದಾದ್ರೂ ಹೊಸ ಡೈಲಾಗ್ ಇದ್ರೆ ಹೇಳಕ್ ಹೇಳಿ ಭಾರತೀಯ ಜನತಾ ಪಾರ್ಟಿಯವ್ರಿಗೆ. ಹಳೇದೆಲ್ಲ ತಿರುಗಿಸ ಪ್ಲೇಟ್ ಹಾಕೋದು ಬೇಡ. ಸಂಪೂರ್ಣ ಈಗ ಭಾರತೀಯ ಜನತಾ ಪಾರ್ಟಿಯ ನಾಯಕತ್ವ ಇಡೀ ದೇಶದಲ್ಲಿ ಕಾಂಗ್ರೆಸ್ ಕಚೇರಿಯ ಮುಂದೆ ಪ್ರತಿಭಟನೆ ಮಾಡಿ ಅಂತ ಹೇಳಿದ್ದಾರೆ. ನೀವು ಬೇಕಾದ್ರೆ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಆಫೀಸ್ಗೆ ಹೋಗಿ, ಅಲ್ಲಿ ನಮ್ಮ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಬೋರ್ಡ್ ಮುಂದೆ ನಾವು ಬ್ಯಾರಿಕೇಡ್ ಹಾಕಿದ್ದೀವಿ. ಅಲ್ಲಿ ಬಂದು ಮಸಿ ಎಸೆಯೋದು ಇದೆಲ್ಲ ಮಾಡೋದೇನು ಹೊಸದೇನಲ್ಲ, ಅವ್ರು ಮಾಡ್ಕೊಂಡೇ ಬಂದಿದ್ದಾರೆ 12 ವರ್ಷದಿಂದ. ಅವ್ರು ಯಾವ ದುರುದ್ದೇಶದಿಂದ ಕಾಂಗ್ರೆಸ್ ಕಚೇರಿಯಲ್ಲಿ ಇದೊಂದು ದೊಡ್ಡ ಕುತಂತ್ರ ಷಡ್ಯಂತ್ರ ಅಂತ ಹೇಳ್ತಾ ಇದ್ದೀನಲ್ಲ, ಕಾಂಗ್ರೆಸ್ ಕಚೇರಿಯ ಮುಂದೆ ಬಂದು ಬಸ್ನ ನಿಲ್ಲಿಸ್ಕೊಂಡು ಪ್ರತಿಭಟನೆ ಮಾಡಬೇಕಾದ್ದು ಏನು ಬಂತು? ಅವ್ರಿಗೆ ಅಶೋಕ ಕಾರಲ್ಲಿ ಇಳಿಬೇಕಾದ್ದೇನಿರಲಿಲ್ಲ. ಅವ್ರನ್ನೇನು ನೀವು ನಿಲ್ಲಿಸಿ ಅಂತ ಯಾರು ನಾವ್ಯಾರು ಅಡ್ಡ ಹಾಕಿರ್ಲಿಲ್ಲ. ಕಾರಲ್ಲಿ ಇಳಿಬೇಕಾದ್ದೇನು ಪ್ರಸಂಗ ಆಯ್ತು? ಅದನ್ನ ಇವರು ದೊಡ್ಡ ಷಡ್ಯಂತ್ರ ಮಾಡಿದ್ರು. ಅದನ್ನ ಏನ್ ಷಡ್ಯಂತ್ರ ಮಾಡಿದ್ರು ಅಂತ ಹೇಳಿ ತನಿಖೆ ಆಗ್ಬೇಕು. ನಾವು ಸಹ ಪೊಲೀಸ್ ಕಂಪ್ಲೇಂಟ್ ಕೊಡ್ತೇವೆ. ನಿಮ್ಮ ಕಾರ್ಯಕರ್ತರು ಕೂಡ ಬಿಜೆಪಿ ಆಫೀಸಿಗೆ ಮುತ್ತಿಗೆ ಹಾಕಿದ್ದಾರೆ, ಗವರ್ನರ್ ಆಫೀಸಿಗೆ ಮುತ್ತಿಗೆ ಹಾಕಿದ್ದಾರೆ. ಅದೇ ತರ ಅವರು ನೀವು ಪ್ರತಿಭಟನೆ ಮಾಡೋ ಸಲ ನಿಮ್ಮ ಆಫೀಸಿಗೆ ಬಂದಿದ್ದಾರೆ. ಈಗ ನಾವು ಕಾರ್ಯಕ್ಕೆ ಪೊಲೀಸರು ನಿಯೋಜನೆ ಮಾಡಿದ್ರಿ, ಪೊಲೀಸರು ತಡೀತಿದ್ರು, ಕರ್ಕೊಂಡು ಹೋಗ್ತಾ ಇದ್ರು. ಕಾರ್ಯಕರ್ತರು ಮೊಟ್ಟೆ ಎಸೆಯುವಂತ ಅನಿವಾರ್ಯ. ಬಿಜೆಪಿ ಕಚೇರಿಗೆ ನಾವು ಹೋಗಿದ್ವಿ, ಅಲ್ಲಿ ಯಾರಾದ್ರೂ ಮೊಟ್ಟೆ ಹೊಡೆದ್ರ? ಇಲ್ಲಿ ಬಂದು ಬಿಜೆಪಿ ಅವ್ರು ಮೊಟ್ಟೆ ಹೊಡೆದ ಮೇಲೆ ಇವರು ಕಾಂಗ್ರೆಸ್ ಕಾರ್ಯಕರ್ತರು ಆ ಮೊಟ್ಟೆ ತೆಗೆದು ಹೊಡೆದಿರೋದು. ಒಳ್ಳೆ ಆಯ್ತಲ್ಲ. ಇರಿ ಇಡೀ ನಾವು ಸ್ವಲ್ಪ ಹೇಳ್ತೀನಿ ಕೇಳಿ, ಸ್ವಲ್ಪ ಹೇಳೋಷ್ಟು ಕೇಳಿ. ಮೊಟ್ಟೆ ಸಂಸ್ಕೃತಿ ಶುರುವಾಗಿದ್ದಲ್ಲಿ ವೆಸ್ಟ್ ಬೆಂಗಾಲಲ್ಲಿ ಇವರು ಅಧಿಕಾರ ಬಂದ ಮೇಲೆ ತೃಣಮೂಲ್ ಕಾಂಗ್ರೆಸ್ ಒಂದು ನಿಮಿಷ ಇರಿ ಸ್ವಾಮಿ, ಒಂದು ಸ್ವಲ್ಪ ನಾ ಹೇಳಿ. ತೃಣಮೂಲ್ ಕಾಂಗ್ರೆಸ್ ಶಾಸಕರ ಮೇಲೆ ಎಲ್ಲರ ಮೇಲೂ ಮೊಟ್ಟೆ ಎಸೆದ್ರಲ್ಲ, ಅವಾಗ ಎಲ್ಲೋಗಿತ್ತಂತೆ ಮೊಟ್ಟೆ? ಔಟ್ ಆಫ್ ಸ್ಟಾಕ್ ಇತ್ತಂತ. ಸೊ ಇವ್ರ ಸಂಸ್ಕೃತಿ ಇವರು ಇಲ್ಲಿ ತೋರ್ಸಕ್ ಬಂದ್ರು, ಅದಕ್ಕೆ ಸರಿಯಾಗಿ ಉತ್ತರ ಕೊಟ್ಟಿದ್ದಾರೆ ನಮ್ಮ ಕಾರ್ಯಕರ್ತರು. ನಾನು ಇಲ್ಲ ಅಂತ ಹೇಳಲ್ಲ, ಇದೆಲ್ಲ ಆಗಬಾರ್ದು.